ಕನೇರಿ ಶ್ರೀಗಳು ಆಡಿರುವಂತ ಮಾತು ವಿವಾದಕ್ಕೆ ಕಾರಣ ಆಗಿದೆ. ಕಾವಿ ಧರಿಸಿರುವಂತ ಮಠಾಧೀಶರ ಬಗ್ಗೆ ಬಸವ ತಾಲಿಬಾನಿಗಳು ಅನ್ನುವಂಥ ಶಬ್ದವೊಂದನ್ನು ಬಳಸಿದರು ಭಾಷಣದಲ್ಲಿ. ಇದೀಗ ಬಸವ ತತ್ವದ ಸ್ವಾಮೀಜಿಗಳ ಸಿಟ್ಟಿಗೆ ಕಾರಣ ಆಗಿದೆ. ಕನೇರಿ ಶ್ರೀಗಳ ಹೇಳಿಕೆಗೆ ಕೋಲಾರದ ಕಲ್ಲಿನಾಥ ಶ್ರೀ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕನೇರಿ ಶ್ರೀಗಳು ಕಾವಿ ಬಟ್ಟೆ ಹಾಕಿ ಜೀವನ ಮಾಡ್ತಿದ್ದಾರೆ. ಬಸವ ಸಂಸ್ಕೃತಿಯ ಉಳಿವಿಗಾಗಿ ಕಾವಿ ಬಟ್ಟೆ ತೊಟ್ಟು ಜೀವಿಸ್ತಾರೆ. ಅವರು ದೊಡ್ಡ ವ್ಯಕ್ತಿಗಳು, ಈ ರೀತಿ ಅವರು ಮಾತನಾಡಬಾರದಿತ್ತು ಅಂತ ಹೇಳಿದ್ದಾರೆ. ಸಂಸ್ಕೃತಿನೂ ಕೂಡ ಹಿಂದೂ ಧರ್ಮದ ಒಂದು ಅಂಗ ಮತ್ತು ತಾಲಿಬಾನ್ ಅಂದಾರ ಅಂತಕ್ಕಂಥದ್ದು ನಾನು ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಂದ ಕೇಳಲ್ಪಟ್ಟೆ. ಆದರೆ ನಾನು ಇನ್ನೂ ನೋಡಿಲ್ಲ, ಇನ್ನೂ ಮಾಧ್ಯಮ ಪತ್ರಿಕೆ ಹಾಗೂ ಟಿ ವಿ ಮಾಧ್ಯಮದೊಳಗೆ. ಆದರೆ ಇವತ್ತು ಆ ಬಸವ ಸಂಸ್ಕೃತಿ, ಬಸವಣ್ಣನವರು ಕೂಡ ನಮ್ಮ ಧರ್ಮದ ಗುರುಗಳು ಮತ್ತು ಧರ್ಮದ ಏಳಿಗೆಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಮತ್ತು ಇವತ್ತು ಕನೇರಿ ಶ್ರೀಗಳು ಕೂಡ ಇವತ್ತು ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ವಿಶ್ವಾದ್ಯಂತನೂ ಕೂಡ ಧರ್ಮದ ಉಳಿವಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆ, ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆಯನ್ನು ಮೇಲೆತ್ತಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಮತ್ತು ಇವತ್ತು ಈ ಅವರು ಕರ್ನಾಟಕದೊಳಗೆ ಹುಟ್ಟಿ ಮಹಾರಾಷ್ಟ್ರ ರಾಜ್ಯದೊಳಗೆ ಮಠಾಧಿಪತಿಗಳಾದರೂ ಕೂಡ ವಿಶ್ವಾದ್ಯಂತ ನಮ್ಮ ಗುರುಗಳಂತೇಳಿ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಗುರುಗಳು. ಆದರೆ ಮೊನ್ನೆನೇ ಒಂದೇನೋ ಏನಪ್ಪ ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳೊಳಗೆ ಅವರನ್ನು ಪ್ರವೇಶ ನಿಷೇಧ ಅಂತಕ್ಕಂಥದ್ದು ನಮ್ಮ ಮಾಧ್ಯಮ ಹಾಗೂ ಪತ್ರಿಕೆದೊಳಗೆ ನೋಡಿ ನಮ್ಮಲ್ಲಿ ಕೂಡ ನೋವಾಯ್ತು. ಯಾಕಪ್ಪ ಅಂತಂದರೆ ನಂದು ವಿಚಾರ ಏನಪ್ಪ, ಬಸವ ತಾಲಿಬಾನಿಗಳು ಅನ್ನುವಂಥ ಶಬ್ದವೊಂದನ್ನು ಬಳಸಿದರು ಭಾಷಣದಲ್ಲಿ. ಇದೀಗ ಬಸವ ತತ್ವದ ಸ್ವಾಮೀಜಿಗಳ ಸಿಟ್ಟಿಗೆ ಕಾರಣ ಆಗಿದೆ. ಕನೇರಿ ಶ್ರೀಗಳ ಹೇಳಿಕೆಗೆ ಕೋಲಾರದ ಕಲ್ಲಿನಾಥ ಶ್ರೀ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕನೇರಿ ಶ್ರೀಗಳು ಕಾವಿ ಬಟ್ಟೆ ಹಾಕಿ ಜೀವನ ಮಾಡ್ತಿದ್ದಾರೆ. ಬಸವ ಸಂಸ್ಕೃತಿಯ ಉಳಿವಿಗಾಗಿ ಕಾವಿ ಬಟ್ಟೆ ತೊಟ್ಟು ಜೀವಿಸ್ತಾರೆ. ಅವರು ದೊಡ್ಡ ವ್ಯಕ್ತಿಗಳು, ಈ ರೀತಿ ಅವರು ಮಾತನಾಡಬಾರದಿತ್ತು ಅಂತ ಹೇಳಿದ್ದಾರೆ. ಸಂಸ್ಕೃತಿನೂ ಕೂಡ ಹಿಂದೂ ಧರ್ಮದ ಒಂದು ಅಂಗ ಮತ್ತು ತಾಲಿಬಾನ್ ಅಂದಾರ ಅಂತಕ್ಕಂಥದ್ದು ನಾನು ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಂದ ಕೇಳಲ್ಪಟ್ಟೆ. ಆದರೆ ನಾನು ಇನ್ನೂ ನೋಡಿಲ್ಲ, ಇನ್ನೂ ಮಾಧ್ಯಮ ಪತ್ರಿಕೆ ಹಾಗೂ ಟಿ ವಿ ಮಾಧ್ಯಮದೊಳಗೆ. ಆದರೆ ಇವತ್ತು ಆ ಬಸವ ಸಂಸ್ಕೃತಿ, ಬಸವಣ್ಣನವರು ಕೂಡ ನಮ್ಮ ಧರ್ಮದ ಗುರುಗಳು ಮತ್ತು ಧರ್ಮದ ಏಳಿಗೆಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಮತ್ತು ಇವತ್ತು ಕನೇರಿ ಶ್ರೀಗಳು ಕೂಡ ಇವತ್ತು ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ವಿಶ್ವಾದ್ಯಂತನೂ ಕೂಡ ಧರ್ಮದ ಉಳಿವಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆ, ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆಯನ್ನು ಮೇಲೆತ್ತಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಮತ್ತು ಇವತ್ತು ಈ ಅವರು ಕರ್ನಾಟಕದೊಳಗೆ ಹುಟ್ಟಿ ಮಹಾರಾಷ್ಟ್ರ ರಾಜ್ಯದೊಳಗೆ ಮಠಾಧಿಪತಿಗಳಾದರೂ ಕೂಡ ವಿಶ್ವಾದ್ಯಂತ ನಮ್ಮ ಗುರುಗಳಂತೇಳಿ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಗುರುಗಳು. ಆದರೆ ಮೊನ್ನೆನೇ ಒಂದೇನೋ ಏನಪ್ಪ ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳೊಳಗೆ ಅವರನ್ನು ಪ್ರವೇಶ ನಿಷೇಧ ಅಂತಕ್ಕಂಥದ್ದು ನಮ್ಮ ಮಾಧ್ಯಮ ಹಾಗೂ ಪತ್ರಿಕೆದೊಳಗೆ ನೋಡಿ ನಮ್ಮಲ್ಲಿ ಕೂಡ ನೋವಾಯ್ತು. ಯಾಕಪ್ಪ ಅಂತಂದರೆ ನಂದು ವಿಚಾರ ಏನಪ್ಪ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.